ದೋಸ್ತ್ ಜೈ ಹಿಂದ್ ದೋಸ್ತ. ಇವತ್ತು ನಾನು ಕಣಬೂರು ಅಂದ್ರೆ ಬಿಜಾಪುರದಿಂದ ಬಬಲೇಶ್ವರ 20 ಕಿಲೋಮೀಟ್ರ್, ಬಬಲೇಶ್ವರದಿಂದ ಗಲಗಲಿ 34 ಕಿಲೋಮೀಟ್ರ್, ಇಲ್ಲಿಂದ ಗಲಗಲಿ ಇನ್ನೂ 4 ಕಿಲೋಮೀಟ್ರ್ ಬಾಕಿ ಇದೆ. ಇಲ್ಲಿದ್ದೇನೆ ನಾನು. ಇಲ್ಲಿ ಒಂದು ಪೆಟ್ರೋಲ್ ಪಂಪ್ ಇದೆ, ನಂದಿ ಪೆಟ್ರೋಲ್ ಪಂಪ್. ತಾವು ಇಲ್ಲಿ ನೋಡ್ಬೋದು, ಅಲ್ಲಿ ಇಂಡಿಯನ್ ಆಯಿಲ್ ನಂದಿ ಪೆಟ್ರೋಲ್ ಪಂಪ ಅಲ್ಲಿದೆ ಇಂಡಿಯನ್ ಆಯಿಲ್ ನಂದಿ ಪೆಟ್ರೋಲ್ ಪಂಪ್. ಮತ್ತು ಇದು ನಂದಿ ಶುಗರ್ಸ್ ಫ್ಯಾಕ್ಟ್ರಿ. ಇದು ಏನು ಕಾಣ್ತಾ ಇದೆಯಲ್ಲ ಬಾಸ್, ನಂದಿ ಶುಗರ್ಸ್ ಫ್ಯಾಕ್ಟ್ರಿ ಬಾಸ್. ಇಲ್ಲಿ ನಾನು ಏನು ನಿಂತಿಲ್ಲ, ಇಲ್ಲಿ ಶುಗರ್ ಸೀಸನ್ ಇದ್ದಾಗ ಇಲ್ಲಿ ನಿಂದ್ರಾಕ್ರಿ ಬಿಡ್ರಿ, ಇಲ್ಲಿ ನಿಂದ್ರಾಕು ಜಾಗ ಇರೋಂಗಿಲ್ಲ. ಇಂಥ ಟ್ರ್ಯಾಕ್ಟರ್ ಟ್ರೈಲಿ ಒಳಗೆ ಫುಲ್ ಕಬ್ಬು ಇರ್ತದೆ ಬಾಸ್, ಫುಲ್ ಸೀಸನ್ ಇರ್ತದೆ. ಹೀಗಾಗಿ ಎಲ್ಲ ಗಾಡಿಗಳು ನೋಡ್ರಿ ಬಾಸ್ ಖಾಲಿಯಾಗಿ ನಿಂತಿವೆ. ಈಗ ಅಲ್ಲೇನು ಜನಗಳು ಇದ್ದಾರೆ ಬಾಸ್, ಅವರು ಎಲ್ಲರೂ ಇವತ್ತು ಸಂತಿ, ಇಲ್ಲಿ ಫ್ಯಾಕ್ಟ್ರಿ ಬಾಜು ಸಂತಿ ಇರ್ತದೆ. ಹೀಗಾಗಿ ಜನ ಸಂತಿ ಮಾಡ್ಲಾಗ್ತಾ ಇದ್ದಾರೆ. ದಯವಿಟ್ಟು ತಾವು ನೋಡ್ಬೋದು. ಈಗ ನಂದಿ ಶುಗರ್ ಫ್ಯಾಕ್ಟ್ರಿ ಎಕ್ಸಿಟ್ ಇಲ್ಲೇ ಇದೆ, ಭಾಳ ದೂರ ಇಲ್ಲ ದೋಸ್ತರೆ. ಮೊಬೈಲ್ನಲ್ಲಿ ದೂರ ಕಾಣ್ತಾ ಇದೆ, ಬಟ್ ಇಲ್ಲೇ ಇದೆ ಭಾಳ ಸಮೀಪವಾಗಿ. ನಾನು ನಂದಿ ಶುಗರ್ಸ್ ಫ್ಯಾಕ್ಟ್ರಿ ಬದಿಯಕ್ಕೆ ಇದ್ದೀನಿ ಗೆಳೆಯರೇ. ಮತ್ತು ಶುಗರ್ಸ್ ಸೀಸನ್ ಚಾಲೂ ಆದಾಗ, ಅದೇ ಏನು ಹೇಳಿದೆ ಅಲ್ಲ ನಾ, ಶುಗರ್ ಸೀಸನ್ ಚಾಲೂ ಆದಾಗ ಭಾಳ ಟ್ರೈಲಿಗಳು, ಇಲ್ಲಿ ಕಬ್ಬಿನ ಗಾಡಿಯು ಫುಲ್ ಟ್ರೈಲಿ. ಹಾಗಾಗಿ ನಮ್ಮ ಸರ್ ಅವರು ಈ ಪಂಪಿನ ಇನ್ಸ್ಪೆಕ್ಷನ್ ಇತ್ತು, ಬಂದಿದ್ದಾರೆ. ಈ ಪಂಪಿಂದು ಇನ್ಸ್ಪೆಕ್ಷನ್ ಮುಗಿಸಿ ನಾವು ಮತ್ತು ಬಿಜಾಪುರಕ್ಕೆ ಹೊರಡಬೇಕು. ಬಿಜಾಪುರ ಹೋಗಲ್ಲಿ ಸ್ವಲ್ಪ ದಾರಿ ಮೊದಲಿನ ಗತ್ಲೆ ಇಲ್ಲ, ರಸ್ತೆ ಭಾಳ ಮಳೆಯಿಂದಾಗಿ ತೆಗ್ಗುಗಳು ಭಾಳ ಬಿದ್ದಿದ್ದಾವೆ. ಹೀಗಾಗಿ ಗಾಡಿ ಸ್ಪೀಡ್ ಹೊಡೆಯುವಂತಿಲ್ಲ, ಕಾರನ್ನ ಸ್ಲೋ ಆಗಿ ಹೋಗಬೇಕು. ಆದರೂ ಬಚಾವ್ ಮಾಡ್ಕೋತ ಒಂದೊಂದು ಎರಡೆರಡು ತೆಗ್ಗುಗಳನ್ನು ಹಾರಿಸ್ಬೇಕಾಗತ್ತದೆ. ಹಾಗಾಗಿ ತಾವು ದಯವಿಟ್ಟು ನೋಡಬೇಕು. ಯಾರಾದರೂ ಈಗ ರೀಸೆಂಟ್ಲಿ ಗಲಗಲಿ ಕಡೆ ಬಂದಿರ್ಬೋದ್ರೆ ಅವ್ರಿಗೆ ಗೊತ್ತಿರ್ತದೆ, ಇದು ಭಾಳ ರೋಡ ಸ್ವಲ್ಪ ಸುಮಾರಾಗ್ಯದ. ಆದರೆ ಇಲ್ಲಿ ಜನ ನೋಡ್ರಿ ಎಷ್ಟು ಚೆಂದಾಗಿ ತಮ್ಮ ಊರಲ್ಲಿ ತಿರುಗಾಡಿ ತಮ್ಮ ದಂಧೆ ಪಾನಿಗಳಲ್ಲಿ ಇದ್ದು ಇರ್ತಾರೆ. ನಾನು ಇದ್ದ ಈ ವಾತಾವರಣ ನೋಡಿ, ಮೌಸಮ್ ನೈಸರ್ಗಿಕ ಭಾಳ ಸುಂದರವಾಗಿದೆ ಇದು ಗೆಳೆಯರೆ. ಇಲ್ಲಿ ನೋಡ್ರಿ ಮ್ಯಾಗ ಸ್ವಲ್ಪ ಲೈಟಾಗಿ ಮಾಡಿದ್ದಂಗಿದೆ, ಬಟ್ ಇಲ್ಲಿ ಮಳೆ ಮೊನ್ನೆನೇ ಬಂದು ಹೋಗಿದೆ. ಆದ ಕಾರಣ ನಾನು ಈಗ ನಂದಿ ಶುಗರ್ಸ್ ಫ್ಯಾಕ್ಟ್ರಿ ಮತ್ತು ಇದರದೇ ಹೆಸರಿನಲ್ಲಿದ್ದ ನಂದಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪ್ ಅಂತ ಇಲ್ಲಿ ಇದೇನೆ. ಇದು ಊರಿನ ಹೆಸರು ಕಣಬೂರು. ಬಬಲೇಶ್ವರದಿಂದ 30 ಕಿಲೋಮೀಟ್ರ್ ಬರಬೇಕು ಕಣಬೂರು. ಹಾಗಾಗಿ ದೋಸ್ತರೇ,